ಹಾಯ್ ಹೆಲೋ ವೆಲ್ಕಮ್ ಟು ಪ್ರೀತಿ ಮಮತಾ ಲಾಗ್ಸ್. ಇವತ್ತು ಬೆಳಗ್ಗೆಯಿಂದ ಒಬ್ಬಳೇ ಇದ್ದು ನನಗೂ ಬೋರ್ ಆಗಿತ್ತು. ಯಾರು ಬಂದಿರೋದು ಅಂತ ನೋಡಿದರೆ ನಮ್ಮ ಅತ್ತಿಗೆ ಬಂದಿದ್ಲು. ಸೊ ತುಂಬಾ ಖುಷಿ ಆಯಿತು. ದಿವಸಕ್ಕೆ ಒನ್ ಟೈಮ್ ಆದರೂ ಇಬ್ಬರು ಮೀಟ್ ಮಾಡ್ತೀವಿ. ಬಟ್ ಇವತ್ತು ಬೆಳಗ್ಗೆಯಿಂದ ಸ್ವಲ್ಪ ಕೆಲಸ ಇದ್ರಿಂದ ಮೀಟ್ ಮಾಡೋಕ್ಕಾಗಿರಲಿಲ್ಲ. ಇಬ್ಬರು ಮೀಟ್ ಮಾಡಿದಾಗೆಲ್ಲ ಸ್ವಲ್ಪ ಹೊತ್ತು ಹರಟೆ ಹೊಡೆಯೋದು, ಟೈಮ್ನ ಸ್ಪೆಂಡ್ ಮಾಡೋದು ಮಾಡ್ತಾ ಇರ್ತೀವಿ. ಹಾಗೆಯೇ ಇವತ್ತು ಕೂಡ ಟೀ ಜೊತೆಗೆ ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡೋದು, ಹರಟೆ ಹೊಡೆಯೋದು ಮಾಡೋದನ್ನು ಮಾಡಿದ್ವಿ. ತುಂಬಾ ಖುಷಿ ಆಯಿತು. ಇಬ್ಬರು ಕೂಡ ಜೊತೆಗೆ ಕೂತ್ಕೊಂಡು ಹರಟೆ ಹೊಡೆಯೋದು, ತಮಾಷೆ ಮಾಡೋದು. ಇಬ್ಬರಿಗೂ ಸ್ವಲ್ಪ ಟೀ ಕುಡಿಯೋ ಹುಚ್ಚು ತುಂಬಾ ಜಾಸ್ತಿನೇ ಇದೆ. ಟೀ ಕುಡಿಯೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಗೊತ್ತಿದ್ರು ಡೈಲಿ 2 ಟೈಮ್ಸ್ ಅಂತೂ ನಮಗೆ ಟೀ ಬೇಕೇ ಬೇಕಾಗುತ್ತೆ. ನಾಳೆ ಫ್ರೈಡೇ ಇರೋದ್ರಿಂದ ಸ್ವಲ್ಪ ಮನೆ ಕ್ಲೀನಿಂಗ್ ಅಂತ ಮಾಡ್ಕೊಳ್ತಾ ಇದ್ದೆ. ಹಾಗೆ ನೋಡಿದರೆ ನಮ್ಮ ಟ್ಯಾಟು ತುಂಬಾ ಬೇಜಾರಿನಲ್ಲಿದ್ದ. ಏನಾಯ್ತಂತ ನೋಡಿದರೆ ನೀರು ತುಂಬಾ ಗಲೀಜಾಗಿಬಿಟ್ಟಿತ್ತು. ಬಟ್ ಇದು ಆಟೋ ಕ್ಲೀನಿಂಗ್ ಇದ್ದಿದ್ದರಿಂದ ನಾನು ನೋಡ್ಕೊಂಡಿರಲಿಲ್ಲ. ಬಟ್ ಏನೋ ಪ್ರಾಬ್ಲಮ್ಮಿಂದ ಮೋಟಾರ್ ಹಾಳಾಗಿಬಿಟ್ಟಿದ್ದೆ ಅಂತ ಅಂದ್ಕೊಂಡಿದ್ದೆ. ಸೊ ನೋಡೋಣ, ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಇಬ್ಬರು ಹೋದ್ವಿ. ನೋಡಿದ್ರೆ ಮೋಟಾರ್ ಓಡ್ತಾ ಇರಲಿಲ್ಲ, ತುಂಬ ಗಲೀಜಾಗಿತ್ತು ಅಂತ ಅನಿಸುತ್ತೆ. ಸೊ ಮೋಟಾರ್ ಓಡ್ತಾ ಇರಲಿಲ್ಲ, ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡ್ವಿ. ನಾವು ಟೊಟಾಯ್ಸ್ನ ಮನೆಗೆ ತೊಗೊಂಡ್ಬಂದಾಗ ಅದು ತುಂಬ ಚಿಕ್ಕದಾಗಿತ್ತು. ಈಗ ಅದಕ್ಕೆ 2 ಇಯರ್ಸ್ ಆಗಿದೆ. ಅಂದರೆ ಅದನ್ನು ಯಾವಾಗಲೂ ಕೂಡ ನೀರಿನಲ್ಲೇ ಬಿಡಬಾರ್ದಂತೆ. ಅದಕ್ಕೆ ನಾವು ಡೈಲಿ ಕೂಡ 1 ಟೈಮ್ ಅದನ್ನು ಆಚೆಗೆ ಬಿಡ್ತೀವಿ. 1 ಅವರ್ ಅದು ಆಚೆ ಎಲ್ಲ ಆಟ ಆಡುತ್ತೆ. ನಮ್ಮ ಮಕ್ಕಳಿಗಂತೂ ಈ ಟೊಟಾಯ್ಸ್ ಅಂದರೆ ತುಂಬಾ ಇಷ್ಟ. ಯಾವಾಗಲೂ ಹೋಗಿ ಅದ್ರ ಜೊತೆಗೆ ಆಟ ಆಡೋದು, ಮಾತಾಡೋದು ಮಾಡ್ತಾ ಇರ್ತಾರೆ. ಮನೆಯಲ್ಲಿ ಟೊಟಾಯ್ಸ್ ಇದ್ದರೆ ಒಳ್ಳೆಯದು ಅಂತ ಹೇಳ್ತಾರೆ. ಆದರೂ ಕೂಡ ಅದನ್ನು ವಾಸ್ತು ನೋಡಿ ಇಡಬೇಕಂತೆ. ಹಾಗೆ ಅದನ್ನು ತರಬೇಕಾದ್ರೂ ಅಷ್ಟೇ, ಅದ್ರದ್ದು ಪಾದ ನೋಡಿ ಮನೆಗೆ ತರಬೇಕಂತ ಹೇಳ್ತಾರೆ. ಅಂದರೆ ಪಾದ ಅದಕ್ಕೆ 10 ಪಾದ ಇರಬೇಕಂತೆ, 5 ಉಗುರು ಇರಬೇಕಂತೆ. ನಮ್ಮ ಟೊಟಾಯ್ಸಲ್ಲಿ ಅದೇ ಥರ ಇದೆ. ಅದಕ್ಕೆ ಏನೋ ಗೊತ್ತಿಲ್ಲ, ಅದು ಬಂದಮೇಲೆ ನಮಗೆ ತುಂಬ ಒಳ್ಳೆಯದಾಯಿತು. ಅದಕ್ಕೆ ಅದನ್ನು ನಾವು ತುಂಬಾ ಚೆನ್ನಾಗಿ ನೋಡ್ಕೊಳ್ತೀವಿ. ಆದರೆ ಅವನ ಜೊತೆಗೆ ಯಾವ ಫಿಶ್ನೂ ಕೂಡ ಬಿಡೋ ಹಂಗಿಲ್ಲ. ಯಾವುದಾದ್ರು ಬಿಟ್ಟರೆ ಎಷ್ಟೇ ದೊಡ್ಡದಾದರೂ ಕೂಡ ಅದು ಕಚ್ಚಿ ತಿಂದುಬಿಡೋದು. ತುಂಬಾ ದೊಡ್ಡದು ಫಿಶ್ ಎಲ್ಲ ಬಿಟ್ಟಿದ್ವಿ. ಎಲ್ಲನೂ ಕಚ್ಚಿ ತಿಂದ್ಕೊಂಡು ಎಲ್ಲ ಸಾಯಿಸಿಬಿಡ್ತು. ಅದಕ್ಕೋಸ್ಕರ ಅದೊಂದನ್ನೇ ಬಿಟ್ಟಿದ್ವಿ. ನಮ್ಮ ಮನೆಯವ್ರಿಗೆ ಸ್ವಲ್ಪ ಫಿಶ್ ಹುಚ್ಚು ಜಾಸ್ತಿ ಇದೆ. ಅವರು ಪರವಾಗಿಲ್ಲ, ಏನಿರಲ್ಲ, 2 ತಿನ್ಕೊಳ್ಳಿ ಅಂತ ಅಂದ್ಬಿಟ್ಟು 2 ಫಿಶನ್ನು ತೊಗೊಂಡ್ಬಂದು ಅದ್ರ ಜೊತೆಗೆ ಬಿಟ್ಟಿದ್ರು. ಏನೋ ಗೊತ್ತಿಲ್ಲ, ಫಿಶ್ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ಕೊಂಡಿದೆ ಅಂತ ಅನಿಸುತ್ತೆ ಅದು. ಆ 2 ಫಿಶ್ನ ಮಾತ್ರ ಕಚ್ಚಿ ಸಾಯಿಸಿಲ್ಲ ಅದು. ಅದ್ರ ಜೊತೆಗೆ ಆಟೋಡೋದು ಎಲ್ಲ ಮಾಡುತ್ತೆ. ನಾವು ಅದನ್ನು ಡೈಲಿ ನೋಡ್ತಾ ಇರ್ತೀವಿ, ಮಾತಾಡಿಸ್ತಾ ಇರ್ತೀವಿ, ಆಟ ಆಡಿಸ್ತಾ ಇರ್ತೀವಿ. ಆದರೂ ಸ್ವಲ್ಪ ಅದ್ರ ಹತ್ರ ಆಟ ಆಡಬೇಕಾದ್ರೆ ಸ್ವಲ್ಪ ಹುಷಾರಾಗೇ ಇರಬೇಕು. ಮಕ್ಕಳನ್ನ ಜಾಸ್ತಿ ಅದ್ರ ಹತ್ರ ಬಿಡೋದಿಲ್ಲ. ಯಾಕೆ ಅಂದರೆ ಅದು ಕಚ್ಚಿಬಿಡುತ್ತೆ. ಏನೇ ಆದರೂ ಬಾಯಿ ಹತ್ರ ಒಂದು ಕೈ ಇಟ್ಟರೆ ಕೂಡ ಅದು ಬಿಗ್ಗೆ ಕಚ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಮಕ್ಕಳನ್ನ ಜಾಸ್ತಿ ಅದ್ರ ಹತ್ರ ಬಿಡೋದಿಲ್ಲ. ನಮ್ಮ ಅತ್ತಿಗೆಗಂತೂ ಅದನ್ನು ಕಂಡ್ರೆ ತುಂಬಾ ಭಯ ಆಗಿಬಿಡುತ್ತೆ. ಇಟ್ಕೊಳ್ಳೋದಕ್ಕೆ ತುಂಬ ಭಯ ಪಡ್ತಾ ಇದ್ಲು. ಅಂಥದ್ರಲ್ಲಿ ಇಟ್ಕೊ ಅಂತ ನಾನೇ ಕೊಟ್ಟಿದ್ದೆ. ಅಂದರೆ ಬಾಯಿ ಹತ್ರ ಕೊಟ್ಟರೆ ಅದು ಕಚ್ಚೋದಕ್ಕೆಲ್ಲ ಬರುತ್ತೆ. ಆದರೆ ಹುಷಾರಾಗಿ ಇಟ್ಕೊಂಡ್ರೆ ಆದರೆ ಏನೂ ಮಾಡಲ್ಲ. ಸುಮ್ಮನೆ ಆಟ ಆಡಿಸೋದೆಲ್ಲ ಮಾಡಿದರೆ ಅದು ತುಂಬಾ ಚೆನ್ನಾಗಿ ನಮ್ಮ ಜೊತೆಗೆ ಸೇರಿಕೊಂಡು ಅದು ಕೂಡ ಆಟ ಆಡುತ್ತೆ. ನೋಡಿ ಹೇಗೆ ಮಾಡ್ತಾ ಇದೆ. ಕೈನ ಸ್ವಲ್ಪ ಮುಂದೆ ತಗೊಂಡ್ಬಂದರೆ ಅದು ಕಚ್ಚೋದಕ್ಕೆ ಅಂತ ಬಾಯಿನ ಮಾಡುತ್ತೆ. ಅದಕ್ಕೋಸ್ಕರ ಅಷ್ಟೇ ಕೈನ ಬಾಯಿ ಹತ್ರ ಹಿಡ್ದೇ ಅದನ್ನು ಸುಮ್ಮನೆ ಆಟ ಆಡಿಸಿದ್ರೆ ಅದು ಆಟ ಆಡಿಬಿಡುತ್ತೆ. ಮತ್ತು ಹಾಗೆ ಉಗುರಲ್ಲೂ ಕೂಡ ಪರ್ಚೋದೆಲ್ಲ ಮಾಡ್ತಾ ಇರುತ್ತೆ. ಅಂದರೆ ಹುಷಾರಾಗಿ ಇಟ್ಕೊಬೇಕು. ಅದನ್ನು ಜಾಸ್ತಿ ಕೈಯಲ್ಲಿ ಇಟ್ಕೊಳ್ಳೋದ್ಕಿಂತ ನೆಲದಲ್ಲಿ ಬಿಟ್ಕೊಂಡು ನೀರು ಸ್ವಲ್ಪ ಆಟ ಆಡಿಸಿದ್ರೆ ಸೊ ಅದು ಕೂಡ ಅದ್ರ ಪಾಡಿಗೆ ಅದು ಆಟ ಆಡಿಬಿಡುತ್ತೆ. ನೋಡಿ, ಈಗ ಕೆಳಗಡೆ ಅದನ್ನು ಬಿಟ್ಟಿದ್ದೀವಿ. ಅಂದರೆ ಅದ್ರ ಅಕ್ಕಪಕ್ಕ ಯಾರೂ ಇರಬಾರ್ದು ಮತ್ತು ಅದ್ರ ಮುಂದೆ ಯಾರೂ ಕೊಡ್ತಿರಬಾರ್ದು. ಆವಾಗ ಅದು ಮುಂದೆ ಮೂವ್ ಮಾಡುತ್ತೆ. ಹಾಗೆ ಫಿಶ್ ಟ್ಯಾಂಕ್ನ ಕ್ಲೀನ್ ಮಾಡ್ತಾ ಗಲೀಜು ನೋಡಿ ತುಂಬಾ ಇದೆ. ಹಾಗೆ ಅದನ್ನು ಸ್ಪಾಂಜ್ ಇರುತ್ತೆ, ಅದನ್ನು ಯಾವಾಗಲೂ 3 ಮಂತ್ಸ್ಗೊಂದ್ಸರಿ ಚೇಂಜ್ ಮಾಡ್ತಾ ಇರಬೇಕು. ನಾನು ಚೇಂಜ್ ಮಾಡಿರಲಿಲ್ಲ ಆ್ಯಕ್ಚುಲಿ, ಸ್ವಲ್ಪ ಬ್ಯುಸಿ ಇರೋದ್ರಿಂದ. ಅದಕ್ಕೋಸ್ಕರ ಮೋಟ್ರು ನಿಂತೋಗ್ಬಿಟ್ಟಿತ್ತು ಅಂತ ಅನಿಸುತ್ತೆ. ಅದಕ್ಕೆ ಈಗ ಚೇಂಜ್ ಮಾಡ್ತಾ ಇದ್ದೀನಿ. ಇದು ಆಟೋ ಕ್ಲೀನಿಂಗ್ ಇರೋದ್ರಿಂದ ನೀರೆಲ್ಲ ಫುಲ್ಲೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಅರ್ಧ ವಾಟರ್ ಮಾತ್ರ ತೆಗಿಬೇಕಷ್ಟೇ, ಇನ್ನರ್ಧ ಅದರಲ್ಲೇ ಬಿಡಬೇಕು. ಹಾಗೆ ಬೇರೆ ಇನ್ನರ್ಧ ವಾಟರ್ ತೆಗೆದು ಇನ್ನರ್ಧ ಬೇರೆ ಹೊಸ ವಾಟರ್ ಹಾಕಿ ಆ ಸ್ಪಾಂಜ್ ಒಂಚೂರು ಚೇಂಜ್ ಮಾಡಿದರೆ ಅದೇ ಸಾಕು. ಆಟೋ ಕ್ಲೀನಿಂಗ್ ಅದೇ ಆಗಿಬಿಡುತ್ತೆ. ಅದೆಲ್ಲ ಮುಗ್ದಾದ್ಮೇಲೆ ಟೊಟಾಯ್ಸ್ ಎಲ್ಲೋಯ್ತು ಅಂತ ನೋಡಿದ್ರೆ ಅದು ಬಂದು ಆ ಕರ್ಟನ್ ಕೆಳಗಡೆ ಹೊತ್ಕೊಂಡು ಕೂತ್ಬಿಟ್ಟಿದೆ. ಅಂದರೆ ತುಂಬ ಜನ ಇದ್ದರು ಅಲ್ಲ, ಅದಕ್ಕೋಸ್ಕರ ಸ್ವಲ್ಪ ನರ್ವಸ್ ಆಗಿಬಿಟ್ಟಿದೆ ಅದು. ಹಾಗೆ ಅದನ್ನು ಅದರೊಳಗಡೆ ಬಿಡೋಣ ಅಂತ ತೊಗೊಂಡು ಹೋದ್ವಿ. ಟೊಟಾಯ್ಸ್ಗೋಸ್ಕರನೇ ಒಂದು ಸ್ಟ್ಯಾಂಡ್ ಅಂತ ತೊಗೊಂಡಿದ್ವಿ. ಅಂದರೆ ಅದನ್ನು ಹಾಕಿದರೆ ಅದು
ಸ್ವಲ್ಪ ಹೊತ್ತು ಅದರ ಮೇಲೆ ಕೂತ್ಕೊಂಡು ಸ್ವಲ್ಪ ಕತ್ತನ್ನು ಆಚೆಗೆ ತೊಗೊಂಡು ಆಕ್ಸಿಜನ್ ತಗೊಳ್ತಾ ಇರುತ್ತೆ. ಆ್ಯಕ್ಚುಲಿ ಯಾವಾಗಲೂ ಕೂಡ ಟೋಟಾಯ್ಸ್ಗೆ ನೀರೊಳಗೆ ಇರೋದಕ್ಕಾಗಲ್ಲಂತೆ. ಸ್ವಲ್ಪ ಹೊತ್ತು ಅದು ಆಚೆ ಬರಬೇಕಂತೆ. ಇಲ್ಲ ಅಂತ ಅಂದರೂ ಕೂಡ ಅದರೊಳಗಡೆನೇ ಕತ್ತನ್ನು ಆಚೆಗೆ ಹಾಕ್ಕೊಂಡು ಆಕ್ಸಿಜನ್ ತೊಗೋಬೇಕಂತೆ. ಅದಕ್ಕೋಸ್ಕರನೇ ನಾವು ಈ ಸ್ಟ್ಯಾಂಡನ್ನು ತೊಗೊಂಡು ಬಂದು ಹಾಕಿರೋದಷ್ಟೇ. ಈ ಸ್ಟ್ಯಾಂಡ್ ಇರೋದ್ರಿಂದ ಯಾವಾಗಲೂ ಬಂದು ಅದು ಅದ್ರ ಮೇಲೆ ಕೂತ್ಕೊಂಡು ಕತ್ತನ್ನು ಆಚೆಗೆ ಹಾಕ್ಕೊಂಡು ಆಕ್ಸಿಜನ್ ತೊಗೊಳ್ತಾ ಇರುತ್ತೆ. ಯಾವಾಗಲೂ ಅದನ್ನು ಮುಟ್ತಾ ಇದ್ದರೆ ಅದಕ್ಕೂ ಬೇಜಾರು ಅನಿಸುತ್ತೆ, ಕೋಪ ಬರುತ್ತೆ. ಅದರಲ್ಲೂ ಅದ್ರ ಬಾಯಿ ಹತ್ರಕ್ಕೆ ಏನು ಕೊಡೋದು ಮತ್ತು ಕೈ ಹಾಕೋದು ಮಾಡಿದ್ರಂತೂ ಅದಕ್ಕೆ ಕೋಪ ಬಂದುಬಿಡುತ್ತೆ. ಕಚ್ಚೋಕ್ಕೆ ಅಂತ ಬರುತ್ತೆ. ನೀವು ನೋಡ್ತಾ ಇದ್ದೀರ ಅನಿಸುತ್ತೆ. ಅದು ಕಚ್ಚೋದಕ್ಕೆ ಅಂತ ಆ ಥರ ಮಾಡ್ತಾ ಇರುತ್ತೆ. ನಮ್ಮ ಅದಕ್ಕೆ ತುಂಬ ಭಯ ಇರೋದ್ರಿಂದ ನಾನು ಸ್ವಲ್ಪ ಎದುರಿಸ್ತಾ ಇರ್ತೀನಿ. ಈಗ ಅದನ್ನು ಅದ್ರ ಫಿಶ್ ಟ್ಯಾಂಕ್ ಒಳಗಡೆ ಬಿಡೋಣ ಅಂತ ತೊಗೊಂಡು ಹೋಗಿದೆ. ಆ್ಯಕ್ಚುಲಿ ಅದಕ್ಕೆ ಯಾವಾಗಲೂ ಆಚೆಗಿರೋದು ಅಂದ್ರೇ ಇಷ್ಟನೇ. ಯಾವಾಗಲೂ ಏನಾರು ಬಿಟ್ಬಿಟ್ರೆ ಅದರೊಳಗಡೆ ಅಂತೂ ಕೋಪ ಮಾಡ್ಕೊಂಡ್ಬಿಡುತ್ತೆ. ಹೊರಗಡೆ ಬಿಡೋ ಥರ ಬಿಡಲಿ ಅಂತ ಅಂದ್ಬಿಟ್ಟು ಈ ಥರ ರ್ಯಾಶ್ ಆಗಿ ಕಾಲೆಲ್ಲ ಕೆರೆಯೋದೆಲ್ಲ ಮಾಡುತ್ತೆ. ಸ್ವಲ್ಪ ಹೊತ್ತು ಬಿಡ್ತೀವಿ ಅಷ್ಟೇ. ಯಾವಾಗಲೂ ಅದನ್ನು ಆಚೆನೇ ಬಿಟ್ಟು ನೋಡ್ಕೊಳ್ಳೋದಿಲ್ಲ. ಅಂದರೆ ಒಳಗಡೆ ಬಿಟ್ಕೊಂಡು ಸ್ವಲ್ಪ ಹೊತ್ತು ನೋಡಿಕೊಂಡು ಆಟಾಡ್ಕೊಳ್ಳೋದು.